ಹೊಸದಾಗಿ ಮನೆ ಕಟ್ಟಿಸ್ತಾ ಇರ್ತೀರಾ, ಇಂಟೀರಿಯರ್ಸ್ ಮಾಡಿಸ್ಬೇಕಾ ಮಾಡಿಸ್ಬೇಕಾ, ಮಾಡಿಸಿದ್ರು ಕಾರ್ಪೆಂಟ್ರಿ ವರ್ಕ್ ಮಾಡಿಸ್ಬೇಕಾ ಫ್ಯಾಕ್ಟರಿ ಫಿನಿಶ್ ಮಾಡಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇದ್ರೆ ಬೇಗನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಡೌಟ್ಸ್ ನ ಆದಷ್ಟು ಕ್ಲಿಯರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ನನ್ನ ಹೆಸರು ಮಹಂತೇಶ್. ವೆಲ್ಕಮ್ ಟು ಡಿಸೈನ್ ಸ್ಪೇಸ್ಲಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಇಂಟೀರಿಯರ್ ಕನ್ಸಲ್ಟೆಂಟ್. ಮೊದಲಿಗೆ ನಾವು ಕಾರ್ಪೆಂಟ್ರಿ ವರ್ಕ್ ಮತ್ತೆ ಫ್ಯಾಕ್ಟರಿ ಫಿನಿಶ್ ಏನ್ ಡಿಫ್ರೆನ್ಸ್ ಅನ್ನೋದನ್ನ ನೋಡೋಣ. ಕಾರ್ಪೆಂಟ್ರಿ ವರ್ಕ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಎಂಡ್ ಟು ಎಂಡ್, ಕಿಚನ್ ಆಗಿರ್ಬೋದು, ಲಿವಿಂಗ್ ಆಗಿರ್ಬೋದು, ಟಿವಿ ಯೂನಿಟ್ಸ್ ಆಗಿರ್ಬೋದು, ಎಲ್ಲಾ ಯೂನಿಟ್ಸ್ ಗಳು ಕೂಡ ಸೈಟ್ ಅಲ್ಲೇ ರೆಡಿ ಆಗುವಂತದ್ದು. ಸೊ ಇದು ಬಂದು ಫಿನಿಶಿಂಗ್ ಎಲ್ಲಾನು ಕಾರ್ಪೆಂಟರ್ ಎಷ್ಟು ಸ್ಕಿಲ್ಡ್ ಆಗಿದ್ದಾರೆ ಅನ್ನೋದ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಫ್ಯಾಕ್ಟರಿ ಫಿನಿಶ್ ಅಂತ ಬಂದಾಗ ಪ್ರತಿಯೊಂದು ಯೂನಿಟ್ಸ್ ಪ್ರೀ ಡಿಸೈನ್ಸ್ ಇರುತ್ತೆ. ಸೊ ಇದರಲ್ಲಿ ವಾಲ್ ಕ್ಯಾಬಿನೆಟ್ಸ್, ಶೆಲ್ಫ್ಸ್, ಡ್ರಾಯರ್ಸ್ ಪ್ರತಿಯೊಂದು ಸಹ ಫ್ಯಾಕ್ಟರಿಲಿ ರೆಡಿ ಆಗುವಂತದ್ದು. ಸೊ ಎಲ್ಲಾನು ರೆಡಿ ಮಾಡ್ಸಾದ್ಮೇಲೆ ಸೈಟ್ ಅಲ್ಲಿ ಬಾಕ್ಸ್ ತರ ಇಟ್ಬಿಟ್ಟು ಪಜಲ್ ತರ ಇದನ್ನ ಇನ್ಸ್ಟಾಲ್ ಮಾಡುವಂತದ್ದು. ಇದು ಆಗಿರುತ್ತೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್. ಸೊ ಮಾಡ್ಯುಲರ್ ಕಾನ್ಸೆಪ್ಟ್ ಅಂದ್ರೆ ಏನು? ಮಾಡ್ಯುಲರ್ ಕಾನ್ಸೆಪ್ಟ್ ಅಂದ್ರೆ ಪ್ರತಿಯೊಂದು ಫ್ಯಾಕ್ಟರಿಲಿ ರೆಡಿ ಆಗುವಂತದ್ದು. ಸೊ ಇದರಲ್ಲಿ ಟಿವಿ ಯೂನಿಟ್ ಆಗಿರ್ಬೋದು, ಕಿಚನ್ ಕ್ಯಾಬಿನೆಟ್ಸ್, ವಾರ್ಡ್ರೋಬ್ಸ್, ಪೂಜಾ ಯೂನಿಟ್, ಯುಟಿಲಿಟಿ, ಬಾಲ್ಕನೀಸ್. ಸೊ ಅಲ್ಲಿ ಯಾವ ತರ ಯೂನಿಟ್ಸ್ ಇರುತ್ತೆ, ನಿಮ್ಮ ಫ್ಲೋರ್ ಪ್ಲಾನ್ ತಕ್ಕನಂಗೆ ಎಷ್ಟು ಅಲ್ಲಿ ಡೈಮೆನ್ಷನ್ ಇದೆ, ಎಷ್ಟು ಮೆಜರ್ಮೆಂಟ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಯೂನಿಟ್ಸ್ ನ ಡಿಸೈನ್ ಮಾಡೋದು ಆಗಿರುತ್ತೆ. ಸೊ ಇದರಲ್ಲಿ ಯಾವ ಕಲರ್, ಯಾವ ಶೇಪ್, ಯಾವ ಸೈಜ್, ಯಾವ ಹೈಟ್, ಡೋರ್ಸ್ ಎಲ್ಲ ಯಾವ ತರ ಓಪನ್ ಆಗ್ಬೇಕು, ಏನು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಡಿಸೈನರ್ ಜೊತೆ ಕೂತ್ಕೊಂಡು ಇದು ನಿಮ್ಗೆ ಇದೇ ತರ ಬೇಕು, ಇದೇ ತರನೇ ಓಪನ್ ಆಗ್ಬೇಕು, ಇದು ಹಿಂಗೆ ಬೇಕು ಅನ್ನೋದನ್ನ ನೀವು ಕಸ್ಟಮೈಸ್ ಮಾಡಬಹುದು. ಸೊ ಈ ಆಪ್ಷನ್ ಇರೋದು ಬಂದು ನಿಮ್ಗೆ ಮಾಡ್ಯುಲರ್ ಸರ್ವಿಸ್ ಅಲ್ಲಿ ಮಾತ್ರ ಆಪ್ಷನ್ ಇರುತ್ತೆ. ಸೊ ಪ್ರೈಸಿಂಗ್ ಅಂತ ಬಂದಾಗ ಕಾರ್ಪೆಂಟ್ರಿ ವರ್ಕ್ ಏನಾಗುತ್ತೆ ನಿಮ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಫ್ಯಾಕ್ಟರಿ ಫಿನಿಶ್ ಏನಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಯಾಕೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತಂದ್ರೆ ಫ್ಯಾಕ್ಟರಿ ಫಿನಿಶ್ಡ್ ಯೂನಿಟ್ಸ್ ಈ ಕೋರ್ ಮೆಟಲ್ ಪ್ಲೈವುಡ್ ಆಗಿರ್ಬೋದು, ಪ್ಲೈವುಡ್ ಮೇಲ್ಗಡೆ ಲ್ಯಾಮಿನೇಟ್ಸ್, ಇನ್ನರ್ ಲ್ಯಾಮಿನೇಟ್ಸ್, ಎಡ್ಜ್ ಬೈಂಡಿಂಗ್ಸ್, ಮಷಿನ್ ಕಟ್ಟಿಂಗ್ಸ್, ಬೋರಿಂಗ್ಸ್ ಎಲ್ಲಾನು ಫ್ಯಾಕ್ಟರಿಯಿಂದ ರೆಡಿ ಆಗ್ಬಿಟ್ಟು ತಗೊಂಬಂದು ಇನ್ಸ್ಟಾಲ್ ಮಾಡೋದ್ರಿಂದ ಫ್ಯಾಕ್ಟರಿ ಫಿನಿಶ್ ಸ್ವಲ್ಪ ಹೈ ಎಂಡ್ ಸೈಡ್ ಅಲ್ಲಿ ಇರುತ್ತೆ ಕಾರ್ಪೆಂಟ್ರಿ ವರ್ಕ್ ಕಂಪೇರ್ ಮಾಡಿದ್ರೆ. ಸೊ ನಿಮ್ಮ ಒಂದು ಪ್ರಾಪರ್ಟಿ ಬಂದು ಈ ಹಳ್ಳಿ ಸೈಡ್ ಅಲ್ಲಿ ಇರುತ್ತೆ ಅಥವಾ ನಿಮ್ಗೆ ನಿಯರ್ ಬೈ ಮಾಡ್ಯುಲರ್ ಸರ್ವಿಸ್ ಇಲ್ಲ ಅಂತಂದ್ರೆ ಯಾರು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇರ್ತೀರಾ ಅವರು ಕಾರ್ಪೆಂಟ್ರಿ ವರ್ಕ್ ನ ನೋಡ್ಕೋಬಹುದು. ಇಂಟೀರಿಯರ್ ಕಂಪ್ನಿನ ಚೂಸ್ ಮಾಡಿದಾಗ ಅಲ್ಲಿ ಜನರ್ಸ್ ಇರ್ತಾರೆ. ಸೊ ಅವರು ಪ್ರಾಪರ್ ಆಗಿ ಪ್ಲಾನ್ ಮಾಡ್ತಾರೆ. ವಾಸ್ತು ಪ್ರಕಾರ ಯಾವ ಯೂನಿಟ್ಸ್ ಎಲ್ಲಿ ಬರೋದಾಗಿರ್ಬೋದು, ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಇಂಟೀರಿಯರ್ ವಾಲ್ ಪೇಂಟ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಸಹ ನನ್ನ ಒಂದು ಸಜೆಷನ್ ಏನು ಅಂದ್ರೆ ನಿಮ್ಮ ಮನೆಗೆ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತಂದಾಗ ನೀವೇ ಪಿಂಟ್ರೆಸ್ಟ್ ಹಿಡ್ಕೊಂಡು ಇಂಟೀರಿಯರ್ ಡಿಸೈನರ್ ಆಗ್ಬೇಡಿ. ಸೊ ಮುಂಚೆನೆ ನೀವು ಅದನ್ನ ವಿಜುವಲೈಸೇಷನ್ ಮಾಡಿ ನಿಮ್ಮ ಮನೆ ಯಾವ ತರ ಕಾಣಿಸುತ್ತೆ ಏನು ಅನ್ನೋದನ್ನ ಮುಂಚೆನೆ ನೋಡಿ ನಿಮ್ಮ ಆಯ್ಕೆ ತಕ್ಕನಂಗೆ ಸೆಲೆಕ್ಟ್ ಮಾಡಬಹುದು, ಕಸ್ಟಮೈಸ್ ಮಾಡಬಹುದು. ಮಾಡ್ಯುಲರ್ ಕಾನ್ಸೆಪ್ಟ್ ಗಳಲ್ಲಿ ನಿಮ್ಗೆ ಸುಮಾರು ಆಪ್ಷನ್ ಗಳಿರುತ್ತೆ. ಅಂಡ್ ನೆಕ್ಸ್ಟ್ ಬರುವಂತದ್ದು ನಿಮ್ಮ ಮನೆಯ ಇಂಟೀರಿಯರ್ಸ್ ಎಷ್ಟಾಗುತ್ತೆ ಎಸ್ಟಿಮೇಷನ್ ನ ತಿಳ್ಕೊಳೋದು. ಸೊ ಇದರಲ್ಲಿ ಬಂದು ಫಸ್ಟ್ ಬೇಸಿಕ್ ನೀಡ್ಸ್, ಮಸ್ಟ್ ಅಂಡ್ ಶುಡ್ ಇರಲೇಬೇಕಾದಂತ ರಿಕ್ವೈರ್ಮೆಂಟ್ಸ್. ಮಾಡ್ಯುಲರ್ ಕಿಚನ್ ಆಗಿರ್ಬೋದು, ಬೆಡ್ರೂಮ್ಸ್ ಅಲ್ಲಿ ವಾರ್ಡ್ರೋಬ್ಸ್ ಆಗಿರ್ಬೋದು, ಲಿವಿಂಗ್ ಅಲ್ಲಿ ಟಿವಿ ಯೂನಿಟ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಅಲ್ಲಿ ವ್ಯಾನಿಟಿ ಯೂನಿಟ್ಸ್ ಆಗಿರ್ಬೋದು, ಮಸ್ಟ್ ಅಂಡ್ ಶುಡ್ ಇರಲೇಬೇಕಾದಂತ ನೀಡ್ಸ್. ಅಂಡ್ ವಾಂಟ್ಸ್ ಅಂತ ಬಂದಾಗ ಅದು ಯಾವುದೇ ಆಗಿರ್ಬೋದು, ಹೈಲೈಟಿಂಗ್ ಎಲಿಮೆಂಟ್ಸ್ ಆಗಿರ್ಬೋದು, ವಾಲ್ ಪೇಪರ್ ಆಗಿರ್ಬೋದು, ಟೆಕ್ಸ್ಚರ್ ಪೇಂಟ್ ಆಗಿರ್ಬೋದು, ಡಿಸೈನರ್ ಲೈಟ್ಸ್ ಆಗಿರ್ಬೋದು, ಮ್ಯೂರಲ್ ಆರ್ಟ್ಸ್ ಇರ್ಬೋದು, ಡೆಕೋರ್ ಐಟಮ್ಸ್ ಇರ್ಬೋದು. ಸೊ ಇದೆಲ್ಲಾನು ನಿಮ್ಗೆ ಸೊ ನೀವ್ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ಸ್ ಆಗಿರುತ್ತೆ. ಸೊ ನೀವು ನಿಮ್ಮ ಇಂಟೀರಿಯರ್ಸ್ ಮಾಡ್ಸಕ್ಕೆ ಒಂದು ಇಂಟೀರಿಯರ್ ಕಂಪನಿನ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಈ ಇಂಟೀರಿಯರ್ ಡಿಸೈನರ್ ಯಾರು ಇರ್ತಾರೆ ಅವರು ನಿಮ್ಗೆ ಯಾವ ತರ ಕಾನ್ಸೆಪ್ಟ್ಸ್ ನ ವರ್ಕೌಟ್ ಮಾಡಬಹುದು ಅನ್ನೋದನ್ನ ಪ್ರತಿಯೊಂದು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ನೀವು ಡಿಸಿಷನ್ ಮಾಡಬಹುದು ಯಾವ ತರ ಯೂನಿಟ್ ಬೇಕು, ಯಾವ ತರ ಯೂನಿಟ್ ಇದ್ರೆ ನಿಮ್ಗೆ ಕನ್ವೀನಿಯಂಟ್ ಆಗಿರುತ್ತೆ ಅನ್ನೋದೆಲ್ಲ ನೀವು ಮಾಡ್ಕೋಬಹುದು. ಅಸೈನ್ಡ್ ಡಿಸೈನರ್ ಯಾರಿರ್ತಾರೆ ಸೊ ಅವ್ರು ಬಂದು ವಾಸ್ತು ಪ್ರಕಾರ ಯಾವ ಯೂನಿಟ್ ಎಲ್ಲಿ ಬರಬೇಕು, ಎಷ್ಟು ಹೈಟ್ ಇರಬೇಕು, ಎಷ್ಟು ಸೈಜ್ ಇರಬೇಕು ಅನ್ನೋದೆಲ್ಲ ಕಸ್ಟಮೈಸ್ ಮಾಡ್ಬಿಟ್ಟು ನಿಮ್ಗೆ ಪ್ರಪೋಸಲ್ ನ ಕೊಡ್ತಾರೆ. ಕಲರ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಯಾವ್ಯಾವ ತರ ಫಿನಿಶಸ್ ಇರುತ್ತೆ. ಸೊ ಒಂದ್ ಬಂದು ಲ್ಯಾಮಿನೇಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಅಕ್ರೆಲಿಕ್. ಸೊ ನೆಕ್ಸ್ಟ್ ಡ್ಯೂಕೋ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಮೆಂಬ್ರೇನ್ ಅಂತ ಬರುತ್ತೆ. ಸುಮಾರು ಫಿನಿಶಸ್ ಇದೆ. ಸೊ
ಸೊ ಮಾಡ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಸುಮಾರು ಆಪ್ಷನ್ಸ್ ಗಳಿರುತ್ತೆ. ಸೊ ನಿಮ್ಮ ಡಿಸೈನ್ ತಕ್ಕನಂಗೆ ಥೀಮ್ ಅಲ್ಲಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮೊದಲಿಗೆ ನೀವು ಸರ್ಟಿಫೈಡ್ ಮಾಡ್ಯುಲರ್ ಇಂಟೀರಿಯರ್ ಕಂಪನಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸುಮಾರು ಇಂಟೀರಿಯರ್ ಡಿಸೈನಿಂಗ್ ಕಂಪನಿಗಳಿದೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಯಾವ್ಯಾವ ತರ ಮಟೀರಿಯಲ್ಸ್ ಬರುತ್ತೆ, ಏನ್ ಥಿಕ್ನೆಸ್, ಏನ್ ವಾರಂಟೀಸ್, ಯಾವ್ಯಾವ ಮೆಕ್ಯಾನಿಸಮ್ಸ್, ಯಾವ ಟಾಪ್ ಬ್ರ್ಯಾಂಡೆಡ್ ಯಾವ್ದಿದೆ ಅನ್ನೋದೆಲ್ಲ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅಲ್ಲಿ ಯಾರು ಇಂಟೀರಿಯರ್ಸ್ ನ ನೋಡ್ತಾ ಇರ್ತಾರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ನಿಮ್ಮ ಮನೆಯ ಒಳಾಂಗಣದ ಒಳವಿನ್ಯಾಸದ ವಿವಿಧ ಬಗೆಗಿನ ಡಿಸೈನ್ಗಳು ಹೇಗಿರಬಹುದೆಂಬುದರ ಮಾಹಿತಿಗಳನ್ನು ಮುಂಬರುವ ದಿನಗಳಲ್ಲಿ ಹಂಚಿಕೊಳ್ಳುವೆ. ಬೇಗ ಸಬ್ಸ್ಕ್ರೈಬ್ ಆಗಿ.